ಕುಮಾರಸ್ವಾಮಿ ವಿರುದ್ಧ ಮತ್ತೆ ಏಕವಚನದಲ್ಲಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಗೊಡ್ಡು ಬೆದರಿಕೆಗೆ ಹೆದರೋ ಮಗ ನಾನಲ್ಲ. ತುಂಬ ಸರ್ತಿ ಹೇಳಿದ್ದಾರೆ, ನಾನು ಆಸ್ತಿ ಮಾಡ್ಕೋತೀನಿ, ಏನು ಬೇಕಾದರೂ ಮಾಡ್ಕೋತೀನಿ, ನಿನಗೇನು, ನಿನ್ನ ಚರಿತ್ರೆಯನ್ನು ನಾನು ಇನ್ನೂ ಕೂಡ ಬಿಚ್ಚಿಲ್ಲ ಅಂತ ಎಚ್ಚರಿಕೆಯ ಮಾತನ್ನು ಡಿ ಕೆ ಶಿವಕುಮಾರ್ ಆಡಿದ್ದಾರೆ. ನಿನ್ನ ಅಣ್ಣ ತಮ್ಮಂದಿರ ಆಸ್ತಿ ವಿಚಾರವನ್ನು ನಾನು ಇನ್ನೂ ಕೂಡ ಬಿಚ್ಚಿಲ್ಲ, ನನ್ನ ತಂಟೆಗೆ ಬಂದರೆ ಹುಷಾರ್ ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು 136 ಸೀಟ್ ಅಂತ ಹೇಳಿದ್ದೆ. ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ನಮ್ಮದೇ ಸೀಟು ಸಂಡೂರು, ಈ 3 ಸೀಟು. ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು? ಬಿಜೆಪಿ ನಾಯಕರುಗಳೇ. ಇದಕ್ಕೇನು ಅರ್ಥ? ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಟಲೆ ಮಡಿಕೊಂಡಿದಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರ ಮಗ ಅಲ್ಲ. ಓಕೆ, ಒಂದು ಕಡೆ ಜಾತಿ ಗಣತಿ ದಂಗಲ್ ನಡೀತಾ ಇದೆ. ಇದರ ನಡುವೆ ಇವರಿಬ್ಬರ ವೈಯಕ್ತಿಕ ವಿಚಾರ, ಆ್ಯಕ್ಚುಲಿ ಈ ಜಾತಿ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯದ ದೊಡ್ಡ ದೊಡ್ಡ ನಾಯಕರು ಇವರಿಬ್ಬರು ಕೂಡ ಒಂದಾಗಿ ಹೋರಾಟ ಮಾಡಬೇಕಾದವರು ವೈಯಕ್ತಿಕ ವಿಚಾರಕ್ಕೆ ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ.